किञ्चित् करोमीति युक्तो मन्येत तत्त्ववित् पश्यन् शृण्वन् स्पृशन् जिघ्रन् अश्नन् गच्छन् स्वपन् श्वसन् प्रलपन् विसृजन् गृह्णन् उन्मिषन् निमिषन्नपि ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಯಾರಿಗೆ ಅವನು ಮಾಡುವ ಎಲ್ಲ ಕೆಲಸಗಳಿಗೆ ಕಾರಣಕರ್ತ ಅವನಲ್ಲ ಅನ್ನುವ ಸತ್ಯದ ಅರಿವಾದರೆ, ಅಂದರೆ ನೋಡೋದು, ಕೇಳೋದು, ಮೂಸೋದು, ತಿನ್ನೋದು, ಮತ್ತು ಗಾಳಿನ ತಗೊಳ್ಳೋದು, ಗಾಳಿನ ಬಿಡೋದು, ಮತ್ತು ಕಣ್ಣನ್ನು ಮುಚ್ಚೋದು, ತೆಗೆಯೋದು, ಇವಿಷ್ಟು ನಮ್ಮ ಇಂದ್ರಿಯಗಳು ಅದರ ಪಾಡಿಗೆ ಅವುಗಳು ಮಾಡುವಂಥ ಕೆಲಸಗಳು. ಇದಕ್ಕೊಂದು ಉದಾಹರಣೆ ಏನಂದರೆ, ಒಂದು ರಥವನ್ನು ಯೋಚನೆ ಮಾಡಿ. ಅದರಲ್ಲಿ ಈ ರಥದ ಸಾರಥಿ ಬಂದು ಭಗವಂತ, ಮತ್ತು ಅದರ ಕುದುರೆಗಳು ಬಂದು ನಾವು. ನಮ್ಮ ಇಬ್ಬರ ಮಧ್ಯೆ ಇರುವ ಲಗಾಮ್ ಇದೆಯಲ್ಲ, ಅಂದರೆ ದಾರಗಳು, ಅವುಗಳೇ ಸೆನ್ಸಸ್. ಸೊ ಈ ಸೆನ್ಸಸ್ ಬಂದು ನಮ್ಮ ಅಧೀನದಲ್ಲಿರಲ್ಲ, ಅದಕ್ಕೆ ಆದಂಥ ಒಂದು ಪವರ್ ಇರುತ್ತೆ. ಸೊ ಅದರಿಂದನೇ ಎಲ್ಲ ಕೆಲಸಗಳು ನಡೀತಾ ಇರತ್ತೆ. ಯಾವಾಗ ನೀವು ಈ ಸತ್ಯವನ್ನು ಅರಿತು ಮಾಡುವ ಕೆಲಸಕ್ಕೆ ಸೆನ್ಸಸ್ಸೇ ಕಾರಣ ಅಂತ ತಿಳಿದ್ರೆ, ಆಗ ನೀವು ಅದನ್ನು ಸಂಯಮದಲ್ಲಿ ತಗೊಳ್ಳುವ ಪ್ರಯತ್ನವನ್ನು ಮಾಡಿ ಭಗವಂತನಿಗೆ ಕನೆಕ್ಟ್ ಆಗ್ಬೋದು. ಅಂದರೆ ಯಾವಾಗ ಹಾರ್ಸ್ ಅದರ ಲಗಾಮಿಂದ ಕಂಟ್ರೋಲಿಗೆ ಸಿಗತ್ತೋ, ಆಗ ಅದು ಸಾರಥಿ ಹೇಳ್ದಂಗೆ ಕೇಳತ್ತೆ ಅಂತ ಇಲ್ಲಿ ಹೇಳಿದ್ದಾರೆ.